ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ಜೋಡಿ ಸಾಲು ಕಬ್ಬು ಕೃಷಿ ಮಾಡುವುದರಿಂದ ತಾವು ಅಧಿಕವಾದ ಇಳುವರಿಯನ್ನು ಪಡೆಯಬಹುದು. ಅದರ ಜೊತೆಗೆ ಕಡಿಮೆ ಖರ್ಚಿನಲ್ಲಿ ತಾವು ಅಧಿಕವಾದ ಉತ್ಪಾದನೆಯನ್ನು ಸಹ ಪಡೆಯಬಹುದು. ನಾವು ಇಲ್ಲಿ ಜೋಡಿ ಸಾಲು ಕಬ್ಬು ಕೃಷಿಯನ್ನು ಮಾಡಿದ್ದೀವಿ. ಇಲ್ಲಿ ನೋಡಿ, ಈ ತರಹ 6 ಫೂಟ್ ಗ್ಯಾಪನ್ನು ನಾವು ಕೊಟ್ಟಿದ್ದೀವಿ. ಹಾಗೂ ಇಲ್ಲಿ ಜೋಡಿ ಸಾಲುಗಳ ನಡುವಿನ ಅಂತರವನ್ನು ನಾವು 3 ಫೂಟ್ ಕೊಟ್ಟಿದ್ದೀವಿ. ಆಮೇಲೆ ಮತ್ತೆ 6 ಫೂಟ್ ಗ್ಯಾಪನ್ನು ನಾವು ಕೊಟ್ಟಿದ್ದೀವಿ. ಈ ತರಹ ನಾವು ಜೋಡಿ ಸಾಲು ಕಬ್ಬು ಕೃಷಿಯನ್ನ ಮಾಡಿದ್ದೀವಿ. ಈ ಕಬ್ಬು ಕೃಷಿಯನ್ನ ತಾವು ಪ್ರಾರಂಭಿಸುವ ಮೊದಲು 3 ಫೂಟ್ ಸಾಲುಗಳನ್ನು ಬಿಡಬೇಕು. 3 ಫೂಟ್ ಸಾಲುಗಳನ್ನು ಬಿಟ್ಟಾದ್ಮೇಲೆ ತಾವು ಕಬ್ಬಿನ ಸಸಿಗಳನ್ನು 1ನೇ ಸಾಲಿನಲ್ಲಿ ಹಾಗೂ 2ನೇ ಸಾಲಿನಲ್ಲಿ ಹಚ್ಚಬೇಕು. ಅದಾದ್ಮೇಲೆ 3ನೇ ಸಾಲನ್ನ ತಾವು ಗ್ಯಾಪ್ ಮಾಡಬೇಕು. ಇದೇ ತರಹ ತಾವು 2 ಸಾಲು ಕಬ್ಬಿನ ಸಸಿಗಳನ್ನು ಹಚ್ಚಬೇಕು ಹಾಗೂ 1 ಸಾಲು ಗ್ಯಾಪ್ ಮಾಡಬೇಕು. ಈ ತರಹ ತಾವು ಜೋಡಿ ಸಾಲು ಕಬ್ಬು ಕೃಷಿಯನ್ನ ಮಾಡಬಹುದು. ಇದರಿಂದ ಕಬ್ಬಿನ ಸಸಿಗಳ ಮೇಲಿನ ಖರ್ಚು ಕಡಿಮೆ ಆಗತ್ತೆ ಹಾಗೂ ರಸಗೊಬ್ಬರ ಮೇಲಿನ ಖರ್ಚು ಕಡಿಮೆ ಆಗತ್ತೆ. ಅದರ ಜೊತೆಗೆ ಕಬ್ಬಿನಲ್ಲಿ ನೀರಾವರಿ ಮ್ಯಾನೇಜ್ಮೆಂಟ್ ಏನಿರುತ್ತಲ್ಲ ಅದು ತುಂಬಾನೇ ಚೆನ್ನಾಗಿ ಆಗತ್ತೆ. ಕಡಿಮೆ ಖರ್ಚಿನಲ್ಲಿ ಅಧಿಕವಾದ ಇಳುವರಿಯನ್ನ ಪಡೆಯಲು ಜೋಡಿ ಸಾಲುಗಳ ಕಬ್ಬು ಕೃಷಿ ತುಂಬಾನೇ ಇಂಪಾರ್ಟೆಂಟು. ಈ ತರಹ ತಾವು ಜೋಡಿ ಸಾಲು ಕಬ್ಬು ಕೃಷಿಯನ್ನ ಮಾಡಬಹುದು. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.